ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಶಿಕ್ಷಕರ ನೇಮಕಾತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಅದಕ್ಕೋಸ್ಕರ ನೋಡ್ರಿ, ಕರ್ನಾಟಕ ರಾಜ್ಯ ಸರ್ಕಾರದವರು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಪತ್ರವನ್ನು ಆಲ್ರೆಡಿ ಪ್ರಕಟಿಸಿದ್ದಾರೆ. ರಾಜ್ಯ ಪತ್ರ ದಿನಾಂಕ 10/8/2026 ಅಂದ್ರೆ ನಿನ್ನೆ ರಿಲೀಸ್ ಮಾಡಿದ್ದಾರೆ. ಸೊ ಅಧಿಸೂಚನೆಯಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮ ಇದನ್ನೆಲ್ಲ ಹೇಳಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಏನೇನ್ ಮಹತ್ವದ ಬದಲಾವಣೆಗಳನ್ನ ಮಾಡಿದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಮೊದಲನೇದಾಗಿ ನೋಡ್ರಿ, ಒಂದೊಂದೇ ನೋಡ್ತಾ ಹೋಗೋಣ ಏನೇನ್ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ. ಪರೀಕ್ಷಾ ಪ್ರಾಧಿಕಾರದಲ್ಲಿ ಯಾರು ಇರ್ತಾರೆ ಅಂತ ಹೇಳಿದರೆ, ಅರ್ಜಿ ಆಹ್ವಾನಿಸುವುದು ಹೆಂಗೆ, ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸೋದು ಹೆಂಗೆ, ನೆಕ್ಸ್ಟ್ ಆಯ್ಕೆ ವಿಧಾನ. ಪ್ರಮುಖವಾಗಿ ನೋಡ್ರಿ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಏನಿದಾರಲ್ಲ, ಇಲ್ಲಿ ನಿಮ್ಗೆ ವೇಟೇಜ್ ಏನೇನಿರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮಾ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಆ ಅಭ್ಯರ್ಥಿಯು ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜ್ ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಅಂದ್ರೆ ನಿಮ್ಗೆ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ತರನಾಗಿ ವೇಟೇಜ್ ಅನ್ನ ಕೊಡ್ತಾ ಹೋಗ್ತಾರೆ ಅಂದ್ರೆ, ಫಸ್ಟ್ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ ಸಿಇಟಿ ಮೇಲೆ ನಿಮ್ಗೆ 70% ವೇಟೇಜ್ ಇದ್ರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದ್ರೆ ಟಿಇಟಿ ಮೇಲೆ ನಿಮ್ಗೆ 20% ವೇಟೇಜ್ ಇರುತ್ತೆ. ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 8% ವೇಟೇಜ್ ಇದ್ರೆ, ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ಪಡೆದ ಅಂಕಗಳ ಮೇಲೆ ನಿಮ್ಗೆ 2% ವೇಟೇಜ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಆ ಅಭ್ಯರ್ಥಿಯು ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜ್ ಅನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಅಂದ್ರೆ ಯಾರು 4 ವರ್ಷ ಏನಪ್ಪಾ ಅಂದ್ರೆ ಶಿಕ್ಷಕರ ಶಿಕ್ಷಣ ಪದವಿಯನ್ನ ಪಡೆದಿರ್ತಿಲ್ಲ, ಅವ್ರ ವೇಟೇಜ್ ಬೇರೆ ಆಗಿರುತ್ತೆ. ಇಲ್ಲಿ ಪಿಯುಸಿ ಮತ್ತೆ ಅದನ್ನೆಲ್ಲ ಕಂಬೈನ್ ಮಾಡಿ ಒಂದೇ ಮಾಡ್ತಾರೆ. ಇಲ್ಲಿ ಕೂಡ ನೋಡ್ರಿ, ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆ ಪಡೆದ ಅಂಕಗಳ ಮೇಲೆ 70% ವೇಟೇಜ್ ಅನ್ನು ಕೊಟ್ರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 20% ವೇಟೇಜ್ ಕೊಡ್ತಾರೆ. ಈ 4 ವರ್ಷಗಳ ಬಿಐಇಎಡ್ ಅಥವಾ ಬಿಎಇಎಡ್ ಅಥವಾ ಬಿಎಸ್ಸಿ ಮೇಲೆ ನಿಮ್ಗೆ 10% ವೇಟೇಜ್ ಅನ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವ್ರದ್ದು ವೇಟೇಜ್ ಏನ್ ಮಾಡಿದಾರೆ ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 70% ವೇಟೇಜ್ ಅನ್ನ ಇರುತ್ತೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ ನಿಮ್ಗೆ 20% ವೇಟೇಜ್ ಅನ್ನ ಕೊಟ್ರೆ, ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 8% ವೇಟೇಜ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಬಿಎಡ್ ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ಪಡೆದ ಅಂಕಗಳ ಮೇಲೆ ನಿಮ್ಗೆ 2% ವೇಟೇಜ್ ಅನ್ನ ಕೊಡ್ತಾರೆ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ, ಯಾರು 4 ವರ್ಷಗಳ ಪದವಿಯನ್ನ ಪಡೆದಿರ್ತಾರಲ್ಲ ಅವ್ರಿಗೆ ವೇಟೇಜ್ ಅನ್ನ ಯಾವ ತರನ ಕೊಡ್ತಾರೆ ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳಿಗೆ 70% ವೇಟೇಜ್ ಅನ್ನ ಕೊಡ್ತಾ ಹೋದ್ರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 20% ವೇಟೇಜ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, 4 ವರ್ಷಗಳ ಬಿಇಐಇಎಡ್ ಮತ್ತೆ ಬಿಎಇಎಡ್ ಅಥವಾ ಬಿಎಸ್ಸಿಎಡ್ ಅಥವಾ ಎಂಎಡ್ ಅಥವಾ ಬಿಎಡ್ ಅಥವಾ ಎಂಎಡ್ ಸಂಯೋಜಿತ ಪದವಿ ಪಡೆದ ಅಂಕಗಳೇನಿರುತ್ತಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 10% ವೇಟೇಜ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ಗಣಕ ಶಿಕ್ಷಕರು ಅಂದ್ರೆ ಕಂಪ್ಯೂಟರ್ ಟೀಚರ್ಗೆ ವೇಟೇಜ್ ಏನಿರುತ್ತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 85% ವೇಟೇಜ್ ಅನ್ನ ಕೊಟ್ರೆ, ನಿಗದಿಪಡಿಸಿದ ಪದವಿಯಲ್ಲಿ ಪಡೆದ ಅಂಕಗಳ ಮೇಲೆ 15% ವೇಟೇಜ್ ಅನ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ದೈಹಿಕ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ ಇವ್ರಿಗೆ ವೇಟೇಜ್ ಏನಿರುತ್ತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 85% ವೇಟೇಜ್ ಅನ್ನ ಕೊಡ್ತಾರೆ. ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 13% ವೇಟೇಜ್ ಅನ್ನ ಕೊಡ್ತಾ ಹೋಗ್ತಾರೆ. ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾಲಿ ಪಡೆದ ಅಂಕಗಳ ಮೇಲೆ 2% ವೇಟೇಜ್ ಅನ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಪ್ರೌಢಶಾಲಾ ಸಹ ಶಿಕ್ಷಕರು ಬಿಇಡ್ ಅಥವಾ ಬಿಎಡ್ ವಿಶೇಷ ಶಿಕ್ಷಣ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಆ ಅಭ್ಯರ್ಥಿಯು ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನ ವೇಟೇಜ್ ಅನ್ನು ಅನ್ವಯಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಯಾರು ಬಿಇಡಿ ಮಾಡಿರ್ತಾರಲ್ಲ ಅವ್ರಿಗೆ ಏನೇನ್ ವೇಟೇಜ್ ಇರುತ್ತಂದ್ರೆ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 85%, ಪದವಿ ಪರೀಕ್ಷೆ ಪಡೆದ ಅಂಕಗಳ ಮೇಲೆ 13%, ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ಪಡೆದ ಅಂಕಗಳ ಮೇಲೆ 2% ವೇಟೇಜ್ ಅನ್ನ ಕೊಡ್ತಾರೆ. ಇದು ಎಸ್ಪೆಷಲಿ ಯಾರಿಗೆ ಅಂದ್ರೆ ಬಿಇಡಿ ಅಥವಾ ಬಿಇಡಿ ವಿಶೇಷ ಶಿಕ್ಷಣ ಮಾಡಿದಂತ ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ ನೋಡ್ರಿ, ದೈಹಿಕ ಶಿಕ್ಷಣ ಸಚಿವರು ಗ್ರೇಡ್ 1 ಇಲ್ಲೇನಿದೆ ಅಂದ್ರೆ, ದೈಹಿಕ ಶಿಕ್ಷಣದಲ್ಲಿ ಪದವಿ ಬಿಪಿಎಡ್ ವಿಶೇಷ ಶಿಕ್ಷಣ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಆ ಅಭ್ಯರ್ಥಿಯನ್ನು ಯಾವ ತರನಾಗಿ ಶೇಕಡ ಹಾಕ್ತಾರಂದ್ರೆ, ಯಾರಿಗೆ ಬಿಪಿಎಡ್ ಅಥವಾ ಬಿಪಿಎಡ್ ವಿಶೇಷ ಶಿಕ್ಷಣ ಮಾಡಿದವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಮೇಲೆ 85%, ಪದವಿ ಪರೀಕ್ಷೆ ಪಡೆದ ಅಂಕಗಳ ಮೇಲೆ 13% ಮತ್ತೆ ದೈಹಿಕ ಶಿಕ್ಷಣ ಕೋರ್ಸ್ ನಲ್ಲಿ ಪಡೆದ ಅಂಕಗಳ ಮೇಲೆ 2% ಅನ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಮೀಸಲಾತಿ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ, ವಯೋಮಿತಿಯನ್ನ ನೋಡೋದಾದ್ರೆ, ವಯೋಮಿತಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, SC ST ಮತ್ತೆ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಏನ್ ಮಾಡಿದ್ರೆ ಅಂದ್ರೆ 45 ವರ್ಷಗಳನ್ನ ಕೊಟ್ಟಿದ್ದಾರೆ. ಪ್ರವರ್ಗ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷಗಳು, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಏನ್ ಮಾಡಿದ್ರೆ 40 ವರ್ಷಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. 40 ವರ್ಷದವರೆಗೂ ನೀವು ಏನ್ ಮಾಡ್ಬೋದು ಅಂದ್ರೆ ಅರ್ಜಿಯನ್ನ ಹಾಕ್ಬಹುದು.
ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಿಮ್ಗೆ ಏನ್ ಮಾಡಿದಾರೆ ಅಂದ್ರೆ ಕ್ವಾಲಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಇವರಿಗೆ ಸ್ಯಾಲರಿ ಎಷ್ಟಿರುತ್ತೆ ಅಂದ್ರೆ 41,300 ರೂಪಾಯಿಂದ 81,800 ರೂಪಾಯಿ ಇರುತ್ತೆ. ಇವರ ವಿದ್ಯಾರ್ಥಿ ಏನಂದ್ರೆ PUC ಅಲ್ಲಿ ಕನಿಷ್ಠ 80% ಅಂಕಗಳನ್ನು ಮತ್ತು ಎಲಿಮೆಂಟರಿ ಎಜುಕೇಶನ್ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಅಥವಾ PUC ಅಲ್ಲಿ ಕನಿಷ್ಠ 50% ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಕಾಲ ಪದವಿ ಅಥವಾ PUC ಅಲ್ಲಿ ಕನಿಷ್ಠ 50% ಅಂಕಗಳು ಮತ್ತು 2 ವರ್ಷಗಳ ಶಿಕ್ಷಣ ಡಿಪ್ಲೊಮಾ ವಿಶೇಷ ಶಿಕ್ಷಣ ಅಥವಾ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ TET ಅಲ್ಲಿ ಉತ್ತೀರ್ಣರಾಗಿರ್ಬೇಕು. ಅಂದ್ರೆ ಇವ್ ಎಲ್ಲ ಆಗಿ ಜೊತೆಗೆ ಏನಪ್ಪಾ ಅಂದ್ರೆ TET ಅಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ದೈಹಿಕ ಶಿಕ್ಷಕರು ಇವರು ಗ್ರೇಡ್ 2 ಬರ್ತಾರೆ. ಇವ್ರಿಗೂ ಕೂಡ ಪ್ರತಿ ತಿಂಗಳು 41,300 ರೂಪಾಯಿಂದ 81,800 ರೂಪಾಯಿ ಸ್ಯಾಲರಿನ ಕೊಡ್ತಾರೆ. ಇವರ ವಿದ್ಯಾರ್ಹತೆಯನ್ನ ನೋಡೋದಾದ್ರೆ ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ 50% ಅಂಕಗಳು ಅಥವಾ ಅಂಗೀಕೃತ ಮಂಡಳಿ ನಡೆಸುವಂತ ಹಿರಿಯ ಮಾಧ್ಯಮಿಕ +2 ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣಗೊಂಡಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಮಾನ್ಯತೆಗಾಗಿ ನಾಮ್ಸ್ ಮತ್ತು ಫೋರ್ಜರೀಸ್ ನಿಯಮಾವಳಿಗಳು 2007 ನಿಗದಿಯಂತೆ ಶಾಲೆ ಅಥವಾ ಕಾಲೇಜು ಅಥವಾ ಜಿಲ್ಲಾ ಹಂತದ ಕ್ರೀಡೆಗಳು ಅಥವಾ ಆಟಗಳಲ್ಲಿ ಭಾಗವಹಿಸಿರತಕ್ಕದ್ದು. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಅಥವಾ ಅಂತ ಹೇಳ್ತಿದ್ದಾರೆ ಅಂದ್ರೆ ಮತ್ತೆ ಇದು ಬಿಟ್ಟು ಇನ್ನೊಂದ್ ಏನ್ ಕ್ವಾಲಿಫಿಕೇಶನ್ ಇದೆ ಅಂದ್ರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಫಾರ್ಮ್ಸ್ ಆಫ್ ಅಪ್ಲಿಕೇಶನ್ಸ್ ಫಾರ್ ರೆಕಗ್ನೈಸೇಷನ್ ದಿ ಟೈಮ್ಸ್ ಲಿಮಿಟ್ ಆಫ್ ಸಬ್ಸ್ಕ್ರಿಪ್ಷನ್ ಆಫ್ ಅಪ್ಲಿಕೇಶನ್ಸ್ ಡಿಟರ್ಮಿನೇಷನ್ ಆಫ್ ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ರೆಕಗ್ನೈಸೇಷನ್ ಆಫ್ ಟೀಚರ್ಸ್ ಎಜುಕೇಶನ್ ಪ್ರೋಗ್ರಾಮ್ಸ್ ಅಂಡ್ ಪರ್ಮಿಷನ್ ಟು ಸ್ಟಾರ್ಟ್ ನ್ಯೂ ಕೋರ್ಸ್ ಅಂಡ್ ಟ್ರೈನಿಂಗ್. ಈ ನಿಯಮಗಳ ಪ್ರಕಾರ ಏನಪ್ಪಾ ಅಂದ್ರೆ ಅಧಿಸೂಚನೆಯಲ್ಲಿ ಮಾನ್ಯತೆ ಪಡೆದ ಮಂಡಳಿಯಿಂದ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಅಥವಾ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ 45 ಅಂಕಗಳನ್ನು ಪಡೆದಿದ್ದಲ್ಲಿ, ಅಂದ್ರೆ ಇವೆರಡರಲ್ಲಿ ನೀವು ಫಸ್ಟ್ 50 ನೆಕ್ಸ್ಟ್ 45% ಪಡೆದಿರ್ಬೇಕು. ಜೊತೆಗೆ ನೋಡ್ರಿ, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ 1 ವರ್ಷಕ್ಕಿಂತ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ 6ರಿಂದ 8ನೇ ತರಗತಿ ಏನಿದೆಯಲ್ಲ ಇವ್ರಿಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 44,425 ರೂಪಾಯಿಂದ 83,700 ರೂಪಾಯಿ ಕೊಡ್ತಾರೆ. ವಿದ್ಯಾರ್ಹತೆ ನೋಡ್ರಿ, ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳನ್ನು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳು ಮತ್ತು ಬ್ಯಾಚುಲರ್ಸ್ ಆಫ್ ಎಜುಕೇಶನ್ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿ, PUC ಅಲ್ಲಿ 50% ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಥವಾ ಶಿಕ್ಷಕರ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಂತ ಹೇಳ್ತಿದ್ದಾರೆ. ಮತ್ತು ಏನ್ ಹೇಳ್ತಿದ್ದಾರೆ ನೋಡ್ರಿ, ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆ ಆಗಿಲ್ಲಿ, ಅಂದ್ರೆ ನೀವು ಭಾಷಾ ಶಿಕ್ಷಕರಾಗಿದ್ದಲ್ಲಿ ಅಂತಲ್ಲಿ ಏನಪ್ಪಾ ಅಂದ್ರೆ ಅಭ್ಯರ್ಥಿಯು ಪದವಿಯಲ್ಲಿ ಆಯಾ ಭಾಷೆ ಜೊತೆಗೆ ಸಂಬಂಧಿಸಿದ ಭಾಷೆಯನ್ನು ಹೊರತುಪಡಿಸದಂತೆ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳ್, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ಅಭ್ಯಸಿಸಿರಬೇಕು. ಅಂದ್ರೆ ನೀವು ಪದವಿ ಶಿಕ್ಷಕರಾಗಿದ್ರು ಸಹ ನೀವೇನಪ್ಪ ಅಂದ್ರೆ ಯಾವ್ದಾದ್ರು ಒಂದು ವಿಷಯವನ್ನು ನೀವು ಐಚ್ಛಿಕ ವಿಷಯ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ಮತ್ತು ವಿಜ್ಞಾನ ಹುದ್ದೆಗೆ ಅಭ್ಯರ್ಥಿ ಆಗಿದ್ದಲ್ಲಿ ಇಲ್ಲಿ ನಿಮಗೆ ಕ್ವಾಲಿಫಿಕೇಶನ್ಸ್ ಏನಿದೆ, ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯ 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ, ಗಣಕಶಾಸ್ತ್ರ, ಎಲೆಕ್ಟ್ರಾನಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ ಅಥವಾ ಭೂಗೋಳಶಾಸ್ತ್ರ ಅಥವಾ ಗೃಹ ವಿಜ್ಞಾನ ಅಥವಾ ಭೂಗರ್ಭಶಾಸ್ತ್ರ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ವಿಷಯಗಳಲ್ಲಿ ಒಂದು ವಿಷಯವನ್ನು 3 ಐಚ್ಛಿಕ ವಿಷಯಗಳನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರತಕ್ಕದ್ದು. ಅಂದ್ರೆ ಇನ್ ಕೇಸ್ ನೀವೇನಾದ್ರೂ ಫಿಸಿಕ್ಸ್ ಅಲ್ಲಿ ಪದವಿಯನ್ನ ಪಡೆದಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟಾಟಿಸ್ಟಿಕ್ಸ್, ಜಿಯೋಗ್ರಫಿ, ಆಮೇಲೆ ಗೃಹ ವಿಜ್ಞಾನ, ಭೂಗರ್ಭಶಾಸ್ತ್ರ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ 3 ವರ್ಷ ಓದಿರ್ಬೇಕು. ಅಥವಾ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ವಾಸ್ತುಶಿಲ್ಪದ ಪದವೀಧರರಲ್ಲದ ಇಂಜಿನಿಯರಿಂಗ್ ಪದವೀಧರರು ಪ್ರಥಮ 3 ವರ್ಷ ಅಥವಾ 4 ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ಸೆಮಿಸ್ಟರ್ಗಳಲ್ಲಿ ಗಣಿತವನ್ನು ಆಧರಿಸಿದ ವಿಷಯಗಳನ್ನು ಅಭ್ಯಾಸ ಮಾಡಿರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಪದವೀಧರರಾಗಿದ್ದಲ್ಲಿ ಪದವಿಯಲ್ಲಿ 50% ಸರಾಸರಿ ಅಂಕಗಳನ್ನು ಅಥವಾ ಇಂಜಿನಿಯರಿಂಗ್ ಪದವೀಧರರಾಗಿದ್ದಲ್ಲಿ ಗಣಿತ ಮತ್ತು ಅನ್ವಯಿತ ಗಣಿತ ಶಿಕ್ಷಣ ವಿಷಯವನ್ನು ವಾಸಂಗ ಮಾಡಿರ್ತಕ್ಕದ್ದು ಹಾಗೂ ಪದವಿಯಲ್ಲಿ ಕನಿಷ್ಠ 50 ಸರಾಸರಿ ಅಂಕಗಳನ್ನು ಗಳಿಸಿರತಕ್ಕದ್ದು. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಮಾಡಿರ್ಬೇಕಂದ್ರೆ ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯವನ್ನಾದರೂ
ಅಭ್ಯಾಸ ಬೋಧನೆ ಅಥವಾ ಬೋಧನಾ ವಿಷಯ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರ್ತಕ್ಕದ್ದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಜೀವಶಾಸ್ತ್ರದ ಏನಿದೆ ಅಂತಂದ್ರೆ, ಜೀವಶಾಸ್ತ್ರದಲ್ಲಿ ಏನಾಗಿರ್ಬೇಕಂದ್ರೆ ನೀವು ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಕಡ್ಡಾಯವಾಗಿ 3 ವರ್ಷಗಳು ವ್ಯಾಸಂಗ ಮಾಡಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಕೃಷಿ, ಪರಿಸರ ಶಾಸ್ತ್ರ, ತಳಿಶಾಸ್ತ್ರ, ಸೂಕ್ಷ್ಮ ಜೀವ ವಿಜ್ಞಾನ ಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಆಹಾರ ವಿಜ್ಞಾನ ಮತ್ತು ಪೋಷಣೆ, ಮೀನುಗಾರಿಕೆ ಮತ್ತು ಕೈಗಾರಿಕಾ ಮೀನುಗಾರಿಕೆ ವಿಜ್ಞಾನ, ಜೀವ ರಸಾಯನ ಶಾಸ್ತ್ರ, ಅಪ್ಲೈಡ್ ಕೆಮಿಸ್ಟ್ರಿ, ಗಣಿತ ವಿಷಯಗಳಲ್ಲಿ ಒಂದು ಏನ್ ಮಾಡಿರ್ಬೇಕಂದ್ರೆ ನೀವು 3 ವರ್ಷಗಳಿಗೆ ಐಚ್ಛಿಕ ವಿಷಯವನ್ನಾಗಿ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯವನ್ನಾದ್ರೂ ಅಭ್ಯಾಸ ಬೋಧನೆ ಮಾಡಿರ್ಬೇಕು. ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಸಮಾಜ ಪಾಠ ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರದ ಏನು ಅರ್ಹತೆ ಇರ್ಬೇಕಪ್ಪ ಅಂದ್ರೆ, ಪದವಿಯಲ್ಲಿ ಕೆಳಗಿನ ವಿಷಯಗಳಲ್ಲಿ 2 ವಿಷಯಗಳನ್ನ ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರ್ಬೇಕು. ಯಾವ್ದಂದ್ರೆ ಸಮಾಜ ಪಾಠಗಳು, ಸಮೂಹ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ. ಇವುಗಳಲ್ಲಿ ಏನಪ್ಪಾ ಅಂದ್ರೆ 2 ವಿಷಯಗಳನ್ನ ನೀವ್ ಏನ್ ಮಾಡಿರ್ಬೇಕಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಅಥವಾ ಸಮಾಜ ಪಾಠಗಳು ಮತ್ತು ಸಮೂಹ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪರಿಸರ ಅಧ್ಯಯನ, ಮಾನವ ಸಂಪನ್ಮೂಲ ನಿರ್ವಹಣೆ, ವಾಣಿಜ್ಯ ಶಾಸ್ತ್ರ, ಗ್ರಾಮೀಣ ಅಭಿವೃದ್ಧಿ ಇವುಗಳ ಪೈಕಿ ಒಂದು ವಿಷಯ ಹಾಗೂ ಭಾಷಾ ಸಮೂಹದ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತಮಿಳ್, ತೆಲುಗು, ಕೊಂಕಣಿ ಮತ್ತು ಸಂಸ್ಕೃತ ಭಾಷೆಗಳ ಪೈಕಿ ಒಂದು ವಿಷಯ. ಅಂದ್ರೆ ಮೇಲೆ ಹೇಳಿರುವಂತ ವಿಷಯಗಳಲ್ಲಿ ಒಂದು ವಿಷಯವನ್ನ ಐಚ್ಛಿಕವಾಗಿ ಮತ್ತೆ ಭಾಷಾ ವಿಷಯಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ವಿಷಯವನ್ನ ಐಚ್ಛಿಕವಾಗಿ ಪಡೆದಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಸಮಾಜ ಪಾಠಗಳು ಸಮೂಹ ಕನಿಷ್ಠ ಒಂದು ವಿಷಯವನ್ನಾದ್ರೂ ಅಭ್ಯಾಸ ಬೋಧನೆ ಅಥವಾ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರ್ತಕ್ಕದ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಏನು B.Ed ಮಾಡ್ತಿರಲ್ಲ, ಅದನ್ನ B.Ed ಅನ್ನ ಯಾವ್ದ್ರಲ್ಲಿ ಮಾಡಿರ್ಬೇಕಪ್ಪ ಅಂದ್ರೆ ಸಮಾಜ ಪಾಠಗಳ ಸಮೂಹದಲ್ಲಿ ನೀವು ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ಶಿಕ್ಷಕರ ಪರಿಷತ್ ನಿರ್ಮಿಸಬಹುದಾದ ಇನ್ಯಾವುದೇ ಉನ್ನತ ಅಥವಾ ಹೆಚ್ಚುವರಿ ಅರ್ಹತೆಗಳನ್ನ ಹೊಂದಿರಬಹುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಗಣಿತ ಶಿಕ್ಷಕರದ್ದು ಹೇಳಿದ್ದಾರೆ. ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರದ್ದು ಹೇಳಿದ್ದಾರೆ. ಸೊ ನೋಡ್ರಿ, ನಾವೇನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಡ್ತೀವಿ. ಸೊ ಎಲ್ಲಾ ಶಿಕ್ಷಕರಿಗೆ ಹೇಳ್ದಾಗ ಕೂತ್ರೆ ಅದು ಟೈಮ್ ಜಾಸ್ತಿ ತೆಗೆದುಕೊಳ್ಳುತ್ತೆ. ಸೊ ನೀವೇನ್ ಮಾಡ್ರಿ, ನಿಮ್ಗೆ ಯಾವ್ದು ಶಿಕ್ಷಕರು ಬೇಕಲ್ಲ ಅದನ್ನ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಎಕ್ಸಾಮ್ ಯಾವ ತರನಾಗಿ ನಡೆಸ್ತಾರೆ. ಯಾಕಂದ್ರೆ ಇತ್ತೀಚೆಗೆ ಏನ್ ಮಾಡಿದ್ರು ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಬದಲಾವಣೆಗಳನ್ನ ಮಾಡಿದ್ರು. ಸೊ ಮೊದಲೇದಾಗಿ ನೋಡ್ರಿ, ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5ನೇ ತರಗತಿದು ಏನಿರುತ್ತಂದ್ರೆ, ಫಸ್ಟ್ ನಿಮಗೆ ಸಾಮಾನ್ಯ ಪತ್ರಿಕೆ 1ರಲ್ಲಿ ಏನೇನ್ ಇರುತ್ತಪ್ಪ ಅಂದ್ರೆ, ಸಾಮಾನ್ಯ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ. ಇಲ್ಲಿ ಏನೇನ್ ಇರುತ್ತಂದ್ರೆ, ಇಲ್ಲಿ 100 ಅಂಕಗಳಿರುತ್ತೆ. OMR ಮಾರ್ಕ್ ಅಂದ್ರೆ OMR ಶೀಟ್ ಅಲ್ಲಿ ನಿಮ್ಗೆ ಆನ್ಸರ್ಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಏನೇನ್ ವಿಷಯಗಳಿರುತ್ತಂದ್ರೆ, ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಇರುತ್ತೆ. ನೆಕ್ಸ್ಟ್ ಪತ್ರಿಕೆ 2 ಅಲ್ಲಿ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇಲ್ಲಿ ನಿಮಗೆ ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನದಲ್ಲಿ ಏನಪ್ಪಾ ಅಂದ್ರೆ 100 ಅಂಕಗಳಿಗೆ ನೀವು ಏನ್ ಮಾಡ್ಬೇಕಂದ್ರೆ ಉತ್ತರಿಸಬೇಕು. ಅಂದ್ರೆ ಇಲ್ಲಿ ನಿಮ್ಗೆ ಏನಂದ್ರೆ ಡಿಸ್ಕ್ರಿಪ್ಟಿವ್ ಪೇಪರ್ ಇತ್ತಲ್ಲ, ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ತೆಗೆದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ದೈಹಿಕ ಶಿಕ್ಷಕರು ಗ್ರೇಡ್ 1 ರಿಂದ 8. ಇಲ್ಲಿ ನಿಮಗೆ ಸಾಮಾನ್ಯ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯಲ್ಲಿ ಏನೇನ್ ಇರುತ್ತೆ ಅಂದ್ರೆ 100 ಅಂಕಗಳಿಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಅಲ್ಲಿ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಇರುತ್ತೆ. ಪತ್ರಿಕೆ 2 ಅಲ್ಲಿ ನಿಮ್ಗೆ ಏನಂದ್ರೆ ವಿಷಯ ಜ್ಞಾನದ ಮೇಲೆ ದೈಹಿಕ ಶಿಕ್ಷಣ. ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ 100 ಅಂಕಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಅದನ್ನು ಕೂಡ OMR ಶೀಟ್ ಅಲ್ಲಿ ಉತ್ತರಿಸಬೇಕಾಗುತ್ತೆ. ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6 ರಿಂದ 8. ಇವರಿಗೆ ಸಾಮಾನ್ಯ ಪತ್ರಿಕೆಯಲ್ಲಿ ಏನಿರುತ್ತೆ ನೋಡ್ರಿ, 100 ಅಂಕಗಳಿಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕ ಯಂತ್ರ ಸಾಕ್ಷರತೆ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ವಿಷಯ ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನಿರುತ್ತೆ ಅಂದ್ರೆ GPT ಭಾಷಾ ಶಿಕ್ಷಕರು ಇರುತ್ತೆ. ಇಲ್ಲಿ ನಿಮ್ಗೆ ಏನಂದ್ರೆ ವಿಷಯ ಜ್ಞಾನ, ಕನ್ನಡ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು 100 ಅಂಕಗಳಿಗೆ ಇರುತ್ತೆ. ಇನ್ ಕೇಸ್ ಕನ್ನಡ ಶಿಕ್ಷಕರಾದ್ರೆ ಕನ್ನಡ ಭಾಷೆ ಮೇಲೆ ಇರುತ್ತೆ, ಇಂಗ್ಲಿಷ್ ಶಿಕ್ಷಕರಾದ್ರೆ ಇಂಗ್ಲಿಷ್ ಭಾಷೆ ಮೇಲೆ ಇರುತ್ತೆ. ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿದ್ರೆ ಗಣಿತ ಮತ್ತು ವಿಜ್ಞಾನ ವಿಷಯದ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಸಮಾಜ ವಿಜ್ಞಾನ ಶಿಕ್ಷಕರಾಗಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಜೀವ ವಿಜ್ಞಾನ ಶಿಕ್ಷಕರಾಗಿದ್ರೆ ನಿಮಗೆ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ವಿಷಯದ ಮೇಲೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇನ್ ಕೇಸ್ ನೋಡ್ರಿ, ನೀವು ಗಣಕ ವಿಜ್ಞಾನ ಶಿಕ್ಷಕರಾಗಿದ್ರೆ 1 ರಿಂದ 8ನೇ ತರಗತಿಗೆ
ಇಲ್ಲಿ ನಿಮ್ಗೆ ಪತ್ರಿಕೆ ಒಂದರಲ್ಲಿ ಏನೇನ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಇರುತ್ತೆ. ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನಿರುತ್ತೆ ಅಂದ್ರೆ ವಸ್ತುನಿಷ್ಠ ವಿಷಯಗಳ ಮೇಲೆ ಅಂದ್ರೆ ಗಣಕಯಂತ್ರದ ಮೇಲೆ ನಿಮ್ಗೆ 100 ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ನಾವು ಪ್ರೌಢಶಾಲಾ ಶಿಕ್ಷಕರನ್ನ ನೋಡ್ತಾ ಹೋದ್ರೆ ಸಾಮಾನ್ಯ ಪತ್ರಿಕೆಯಲ್ಲಿ ಏನೇನ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂದ್ರೆ 100 ಅಂಕಗಳಿಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ ಅಥವಾ ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಮೌಲ್ಯ ಶಿಕ್ಷಣ ಅಥವಾ ಆರೋಗ್ಯ ಶಿಕ್ಷಣದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋದ್ರೆ ನೆಕ್ಸ್ಟ್ ನಿರ್ದಿಷ್ಟ ಪತ್ರಿಕೆಯಲ್ಲಿ ನೋಡ್ರಿ, ನೀವು ಭಾಷಾ ಶಿಕ್ಷಕರಾಗಿದ್ರೆ ಕನ್ನಡ ಭಾಷೆ ಮೇಲೆ ನಿಮ್ಗೆ 100 ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾರೆ. ಇಂಗ್ಲಿಷ್ ಭಾಷಾ ಶಿಕ್ಷಕರಾಗಿದ್ರೆ ಇಂಗ್ಲಿಷ್ ಭಾಷೆ ಮೇಲೆ ನಿಮ್ಗೆ 100 ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸಿಬಿಜೆಡ್ ಆಗಿದ್ರೆ ರಸಾಯನಶಾಸ್ತ್ರ ಮತ್ತೆ ಜೀವ ವಿಜ್ಞಾನ ಆಗಿದ್ರೆ ನಿಮ್ಗೆ ಜೀವ ವಿಜ್ಞಾನ ಮತ್ತೆ ರಸಾಯನಶಾಸ್ತ್ರದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಕಲಾ ಶಿಕ್ಷಕರಾಗಿದ್ರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳ ಶಾಸ್ತ್ರದ ಮೇಲೆ ನಿಮ್ಗೆ 100 ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ದೈಹಿಕ ಶಿಕ್ಷಕರು ಗ್ರೇಡ್ 1 ಇಲ್ಲಿ ನಿಮಗೆ ಸಾಮಾನ್ಯ ಪತ್ರಿಕೆ ಏನಿರುತ್ತೆ ಅಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ ಅಥವಾ ಆರೋಗ್ಯ ಶಿಕ್ಷಣದ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ. ವಿಷಯ 2 ಅಂದ್ರೆ ಪತ್ರಿಕೆ 2 ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ದೈಹಿಕ ಶಿಕ್ಷಣದ ಮೇಲೆ 100 ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. 100 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ನಿಮಗೆ ಏನ್ ಡಿಸ್ಕ್ರಿಪ್ಟಿವ್ ಪೇಪರ್ ಇತ್ತಲ್ಲ, ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ತೆಗೆದಿದ್ದಾರೆ. ಈಗ ಆಬ್ಜೆಕ್ಟಿವ್ ಪೇಪರ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಪತ್ರಿಕೆ 1 ಅಲ್ಲಿ ಏನ್ ಸಿಲೆಬಸ್ ಇದೆ, ಪತ್ರಿಕೆ 2 ಅಲ್ಲಿ ಏನ್ ಸಿಲೆಬಸ್ ಇದೆ, ಮತ್ತೆ ಏನೇನ್ ಕ್ವಾಲಿಫಿಕೇಶನ್ಸ್ ಇದೆ ಅಂತ ಹೇಳಿದೀವಿ. ಇನ್ ಕೇಸ್ ನಿಮ್ಗೆ ಇನ್ನೂ ಡೌಟ್ ಇದ್ರೆ ನಮ್ಮ ವಿಡಿಯೋ ಏನಿರುತ್ತೆ ವಿಡಿಯೋ ಕೆಳಗಡೆ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಲಿಂಕ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು.